ಹಾಯ್ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಇವಾಗ ಎಲ್ಲ ಸರಿ ಇದೆ, ಯಾವ ದೊಡ್ಡ ಪ್ರಾಬ್ಲಮ್ಸ್ನೂ ಇಲ್ಲ, ಯಾವ ತೊಂದರೆನೂ ಇಲ್ಲ. ಆದರೂ ರಾತ್ರಿ ಮಲ್ಗೋಕ್ಕೆ ಹೋದಾಗ ಇದ್ದಕ್ಕಿದ್ದ ಹಾಗೆ ತಲೆಯೊಳಗೆ ಒಂದು ಯೋಚನೆ ಬರುತ್ತೆ. ಅವರು ಹಾಗೆ ಹೇಳಿದ್ರು, ಇವರು ಹೀಗೆ ಮಾಡಿದ್ರು, ಮುಂದೆ ಏನಾಗುತ್ತೆ, ಅದು ಹೀಗಾದರೆ ಏನು ಮಾಡಲಿ ಅಂತ. ಆ ಯೋಚನೆ ನಿಲ್ಲಲ್ಲ, ಒಂದರ ಮೇಲೆ ಒಂದು ಬರ್ತಾನೆ ಇರುತ್ತೆ. ಗಂಟೆಗಟ್ಟಲೆ ಆಗುತ್ತೆ, ನಿದ್ದೆ ಬರಲ್ಲ. ಬೆಳಗ್ಗೆ ಎದ್ದರೆ ಸುಸ್ತಾದ ಹಾಗೆ ಅನಿಸುತ್ತೆ, ಏನೋ ಒಂದು ಭಾರ ಅನಿಸುತ್ತೆ. ಆದರೆ ಯಾಕೆ ಅಂತ ಗೊತ್ತಾಗಲ್ಲ. ಇದು ನಿಮಗೆ ಆಗಿದೆಯಾ? ಖಂಡಿತ ಆಗಿರುತ್ತೆ. ಯಾಕಂದರೆ ಇದು ಲಕ್ಷ ಲಕ್ಷ ಜನ ಫೀಲ್ ಮಾಡ್ತಿರೋ ವಿಷಯ. ನಾನೊಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಮ ಜೀವನದಲ್ಲಿ ಏನು ತಪ್ಪಿಲ್ಲ, ಆದರೂ ನೀವು ಆ್ಯಂಗ್ಸೈಟಿ ಫೀಲ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಒಂದು ಬಹಳ ಡೀಪ್ ಆದ ಕಾರಣ ಇದೆ. ಅದನ್ನು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಆ್ಯಂಡ್ ಅದರಿಂದ ಹೊರಗೆ ಬರೋ ದಾರಿ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದು ನಿಮ್ಮ ಲೈಫ್ನ ಬದಲಾಯಿಸ್ಬೋದು. ಆದರೆ ಅದಕ್ಕಿಂತ ಮೊದಲು ಒಂದು ಪ್ರಶ್ನೆ. ನಿಮ್ಮ ಜೀವನದಲ್ಲಿ ಎಲ್ಲ ಸರಿ ಇರೋ ಸಮಯದಲ್ಲಿ ಕೂಡ ನಿಮಗೆ ಒಂದು ರೀತಿ ವರಿ ಅಥವಾ ರೆಸ್ಟ್ಲೆಸ್ನೆಸ್ ಫೀಲ್ ಆಗ್ತಿದೆಯಾ? ಯಾಕೆ ಹೀಗಾಗುತ್ತೆ ಅಂತ ಅರ್ಥ ಆಗ್ತಿಲ್ಲ ಅಂತ ಅನಿಸ್ತಿದೆಯಾ? ಯಸ್ ಆರ್ ನೋ ಅಂತ ಕಮೆಂಟಲ್ಲಿ ಹೇಳಿ. ಓಕೆ, ನಾವ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲು ಒಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕು. ಬಹಳ ಜನ ಅಂದ್ಕೊಳ್ತಾರೆ ನನಗೆ ಓವರ್ ಥಿಂಕಿಂಗ್ ಅಡಿಕ್ಷನ್ ಇದೆ ಅಂತ. ಆದರೆ ಅದು ನಿಜ ಅಲ್ಲ. ಓವರ್ ಥಿಂಕಿಂಗಿಗೆ ಅಡಿಕ್ಟ್ ಆಗಿರೋದಲ್ಲ, ಓವರ್ ಥಿಂಕಿಂಗಿಂದ ಬರೋ ಎಮೋಷ್ನಲ್ ಸ್ಟೇಟ್ಗೆ ಅಡಿಕ್ಟ್ ಆಗಿರ್ತೀವಿ. ಯಾಕೆ ಯಾರಾದರೂ ಗಂಟೆಗಟ್ಟಲೆ ಫೇಕ್ ಆರ್ಗ್ಯುಮೆಂಟ್ಸ್ನ ಇಮ್ಯಾಜಿನ್ ಮಾಡ್ಕೊಳ್ತಾರೆ? ಯಾಕೆ 3 ತಿಂಗಳ ಹಿಂದಿನ ಕಾನ್ವರ್ಸೇಷನ್ನ ರೀಪ್ಲೇ ಮಾಡ್ತಾರೆ? ಯಾಕೆ ರಾತ್ರಿ ಸೇಫಾಗಿ ಮಲಗಿರೋ ಸಮಯದಲ್ಲಿ ವರ್ಸ್ಟ್ ಕೇಸಸ್ ಸಿನಾರಿಯೋಸ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ? ಅದು ಟೆರಿಬಲ್ ಫೀಲ್ ಆಗುತ್ತೆ ಅಂತ ಗೊತ್ತಿದ್ರೂ ಮತ್ತೆ ಮತ್ತೆ ಮಾಡ್ತಾರೆ. ಯಾಕೆ? ಇದಕ್ಕೆ ಒಂದು ಬಹಳ ಇಂಪಾರ್ಟೆಂಟ್ ಆದ ಆನ್ಸರ್ ಇದೆ. ನಮ್ಮ ಮೈಂಡ್ ಬರೀ ಥಾಟ್ಸ್ನ ಪ್ರೊಡ್ಯೂಸ್ ಮಾಡ್ತಿಲ್ಲ, ಆ ಥಾಟ್ಸ್ ನಮ್ಮ ಬಾಡಿ ಒಳಗೆ ಕೆಮಿಕಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಪ್ರತಿಯೊಂದು ಥಾಟ್ ಒಂದು ಕರೆಸ್ಪಾಂಡಿಂಗ್ ಎಮೋಷ್ನಲ್ ಮತ್ತು ಸೈಕಾಲಜಿಕಲ್ ರೆಸ್ಪಾನ್ಸ್ನ ಹುಟ್ಟಿಸುತ್ತೆ. ಅದು ಬ್ರೈನಲ್ಲಿ ಉಳ್ಕೊಳ್ಳಲ್ಲ, ಇಡೀ ಬಾಡಿಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಆರ್ಗ್ಯುಮೆಂಟ್ನ ಇಮ್ಯಾಜಿನ್ ಮಾಡ್ಕೊಳ್ತಿದ್ದೀರಾ ಅಂದ್ಕೊಳ್ಳಿ. ನಾನು ಇದು ಹೇಳಿದ್ರೆ ಅವರು ಹಾಗೆ ಹೇಳ್ತಾರೆ, ಆಮೇಲೆ ನಾನು ಹೀಗೆ ಹೇಳ್ತೀನಿ, ಆಮೇಲೆ ಅವರು ಹಾಗೆ ಮಾಡ್ತಾರೆ ಅಂತ. ಇದು ಬರೀ ಇಮ್ಯಾಜಿನೇಷನ್, ನಿಜದಲ್ಲಿ ಏನೂ ಆಗಿಲ್ಲ. ಆದರೆ ನಿಮ್ಮ ಹಾರ್ಟ್ ರೇಟ್ ಬದಲಾಗುತ್ತೆ, ಮಸಲ್ಸ್ ಟೆನ್ಸ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ನಿಮ್ಮ ಬಾಡಿ ಒಂದು ಥ್ರೆಟ್ಗೆ ಪ್ರಿಪೇರ್ ಆಗುತ್ತೆ. ಆ ಥ್ರೆಟ್ ಇನ್ನೂ ಎಕ್ಸಿಸ್ಟೇ ಆಗಿಲ್ಲ, ಆದರೆ ನಿಮ್ಮ ನರ್ವಸ್ ಸಿಸ್ಟಮ್ಗೆ ಅದು ರಿಯಲ್. ಈ ವಿಷಯ ನಿಮಗೆ ಅರ್ಥ ಆಯಿತಾ? ನಾವು ಇಮ್ಯಾಜಿನ್ ಮಾಡೋ ಭಯ ಕೂಡ ಬಾಡಿಗೆ ರಿಯಲ್ ಭಯದ ಥರ ಫೀಲ್ ಆಗುತ್ತೆ. ನ್ಯೂರೋ ಸೈನ್ಸಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ನ್ಯೂರಾನ್ಸ್ ದಟ್ ಫೈರ್ ಟುಗೆದರ್ ವೈರ್ ಟುಗೆದರ್. ಅಂದರೆ ನೀವು ಒಂದು ರೀತಿ ಯೋಚಿಸಿದಷ್ಟು ಆ ಥರ ಯೋಚಿಸೋದು ಬ್ರೈನ್ಗೆ ಇನ್ನೂ ಈಸಿ ಆಗುತ್ತೆ. ನೀವು ಹೆಚ್ಚು ಹೆಚ್ಚು ಆ್ಯಂಗ್ಸೈಟಿ ಸಿಚುವೇಶನ್ನ ಯೋಚಿಸಿದಷ್ಟು ಆ್ಯಂಗ್ಸೈಟಿ ಫೀಲ್ ಆಗೋದು ನಿಮ್ಮ ಬ್ರೈನ್ಗೆ ಡಿಫಾಲ್ಟ್ ಆಗಿಬಿಡುತ್ತೆ, ಈಸಿ ಆಗಿಬಿಡುತ್ತೆ. ಒಂದು ರೀತಿ ಆ್ಯಂಗ್ಸೈಟಿ ಅನ್ನೋದು ಮನೆ ಥರ ಫೀಲ್ ಆಗುತ್ತೆ. ಇದು ಕಂಫರ್ಟಬಲ್ ಅಂತ ಅಲ್ಲ, ಆದರೆ ಫೆಮಿಲಿಯರ್ ಅಂತ. ಆ್ಯಂಡ್ ಬ್ರೈನ್ ಯಾವಾಗಲೂ ಫೆಮಿಲಿಯರ್ನ ಪ್ರಿಫರ್ ಮಾಡುತ್ತೆ, ಅದು ಪೇನ್ಫುಲ್ ಆಗಿದ್ರೂ ಸರಿ. ಇನ್ನೂ ಒಂದು ಮಾತು ಹೇಳ್ತೀನಿ, ಇದು ನಿಮ್ಮ ಚೈಲ್ಡ್ಹುಡ್ ಜೊತೆ ಕೂಡ ಕನೆಕ್ಟ್ ಆಗಿರುತ್ತೆ. ನೀವು ಚಿಕ್ಕವರಿದ್ದಾಗ ಮನೆ ವಾತಾವರಣ ಹೇಗಿತ್ತು ಅನ್ನೋದು ತುಂಬ ಮುಖ್ಯ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅನ್ಪ್ರಿಡಿಕ್ಟೇಬಲ್ ವಾತಾವರಣ ಇತ್ತು, ಗೊಂದಲ ಇತ್ತು, ಭಯ ಇತ್ತು ಅಂದರೆ ನಿಮ್ಮ ಬ್ರೈನ್ ಆ ಚಾವೋಸ್ನ, ಗೊಂದಲನ ನಾರ್ಮಲ್ ಅಂತ ಕಲ್ತಿರುತ್ತೆ. ನಂತರ ದೊಡ್ಡವರಾದಮೇಲೆ ನಿಮ್ಮ ರಿಲೇಷನ್ಶಿಪ್ಸಲ್ಲಿ ಗೊಂದಲ ಇಲ್ಲ ಅಂದರೆ ಏನೋ ತಪ್ಪು ಅಂತ ಫೀಲ್ ಆಗುತ್ತೆ. ಯಾಕಂದರೆ ಬ್ರೈನ್ಗೆ ಕಾಮ್ನೆಸ್ ಅನ್ಫೆಮಿಲಿಯರ್ ಆಗಿಬಿಟ್ಟಿರುತ್ತೆ. ಇದು ಇನ್ನೊಂದು ರೀತಿಯಲ್ಲಿ ಕೂಡ ಆಗುತ್ತೆ. ಕೆಲವರ ಅಪ್ಪ ಅಮ್ಮ ಭಯ ತೋರಿಸಿ ಮಕ್ಕಳನ್ನ ಕಂಟ್ರೋಲ್ ಮಾಡ್ತಾರೆ. ಅದು ಮಾಡಿದ್ರೆ ಹೀಗಾಗುತ್ತೆ, ಇದು ಮಾಡಿದ್ರೆ ಅದಾಗುತ್ತೆ ಅಂತ ಭಯ ಪಡಿಸ್ತಾರೆ. ಕಾರಣ ಹೇಳೋದಕ್ಕಿಂತ ಭಯ ತೋರಿಸೋದು ಈಸಿ ಅಂತ ಅಂದ್ಕೊಳ್ತಾರೆ. ಆ ಥರ ಬೆಳೆದ ಮಗು ದೊಡ್ಡವರಾದ್ಮೇಲೆ ಕೂಡ ಎಲ್ಲ ಕಡೆ ಭಯ ಕಾಣಿಸ್ಕೊಳ್ಳೋ ಥರ ತಲೆಯೊಳಗೆ ಸಿನಾರಿಯೋಸ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಇದು ಯಾರ ತಪ್ಪು ಅಲ್ಲ, ಇದು ಕಂಡೀಷನಿಂಗ್. ಆದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂದರೆ ಅದನ್ನು ಬದಲಾಯಿಸ್ಕೊಳ್ಳೋದು. ನೀವು ನೆಮ್ಮದಿ ಬೇಕು ಅಂತ ಬಯಸ್ತಿದ್ದೀರಾ ಅಲ್ವಾ? ಆದರೆ ನೆಮ್ಮದಿ ಬಂದಾಗ ನಿಮಗೆ ಟ್ರಸ್ಟ್ ಇರಲ್ಲ, ಏನೋ ತಪ್ಪಾಗಿದೆ ಅಂತ ಅನಿಸುತ್ತೆ. ಏನು ಮರ್ತಿದ್ದೀನಿ, ಇದು ಲಾಂಗ್ ಟೈಮ್ ಇರಲ್ವಲ್ಲ ಅಂತ ಮನಸ್ಸು ಹುಡ್ಕೋಕೆ ಶುರು ಮಾಡುತ್ತೆ. ಆವಾಗ ಏನೂ ತಪ್ಪಿಲ್ಲ ಅಂದರೂ ಮನಸ್ಸು ತಪ್ಪನ್ನು ಹುಡ್ಕೋಕೆ ಶುರು ಮಾಡುತ್ತೆ. ರಿಲೇಷನ್ಶಿಪ್ಪಲ್ಲಿ ಕೂಡ ಹೀಗೆ ಆಗುತ್ತೆ. ಒಬ್ಬ ಒಳ್ಳೆ ಮನುಷ್ಯ ಬಂದ, ಯಾವ ಸಮಸ್ಯೆನೂ ಇಲ್ಲ, ಆವಾಗ ಇಷ್ಟು ಕಾಮ್ ಆಗಿರಬಾರ್ದು, ಏನೋ ತಪ್ಪಿದೆಯಲ್ವಾ ಅಂತ ಫೀಲ್ ಆಗುತ್ತೆ. ಇದಕ್ಕೆ ಸೈಕಾಲಜಿಯಲ್ಲಿ ಹೈಪರ್ ವಿಜಿಲೆನ್ಸ್ ಅಂತ ಕರೀತಾರೆ. ಹೈಪರ್ ವಿಜಿಲೆನ್ಸ್ ಅಂದರೆ ಚೈಲ್ಡ್ಹುಡ್ಡಲ್ಲಿ ಸ್ಟ್ರೆಸ್, ಟ್ರಾಮಾ, ಅನ್ಪ್ರಿಡಿಕ್ಟಬಲ್ ಸಿಚುವೇಶನ್ಸ್ ಇದ್ದಾಗ ನಮ್ಮ ನರ್ವಸ್ ಸಿಸ್ಟಮ್ ಯಾವತ್ತೂ ಡೇಂಜರ್ಗೋಸ್ಕರ ಸ್ಕ್ಯಾನ್ ಮಾಡ್ತಿರುತ್ತೆ. ಆ ಹ್ಯಾಬಿಟ್ ಬೆಳೀತಾ ಹೋಗುತ್ತೆ. ದೊಡ್ಡವರಾದ್ಮೇಲೆ ಡೇಂಜರ್ ಇಲ್ಲ ಅಂದರೆ ಬ್ರೈನ್ಗೆ ಅನ್ಸರ್ಟೈನ್ ಫೀಲ್ ಆಗುತ್ತೆ,
ಕಾಮ್ ಇದ್ದಾಗ ಏನೋ ಮಿಸ್ ಆಗ್ತಿದೆ ಅಂತ ಅನಿಸುತ್ತೆ. ಆ್ಯಂಕ್ಷಿಯಸ್ ಸ್ಟೇಟ್ ಅಂತೂ ಫೆಮಿಲಿಯರ್ ಅನಿಸುತ್ತೆ ಆ್ಯಂಡ್ ಕಾಮ್ ಸ್ಟೇಟ್ ಅನ್ಫೆಮಿಲಿಯರ್ ಅನಿಸುತ್ತೆ. ಆ್ಯಂಡ್ ಬ್ರೈನ್ ಫೆಮಿಲಿಯರ್ನ ಪ್ರಿಫರ್ ಮಾಡುತ್ತೆ. ಅದರಿಂದ ನೆಮ್ಮದಿನ ಕಂಡ್ರೆ ಭಯ ಆಗುತ್ತೆ. ಇದನ್ನ ಕೇಳಿ ಒಂದು ರೀತಿ ಶಾಕಿಂಗ್ ಅನಿಸ್ತಿದೆ ಅಲ್ವಾ? ಆದರೆ ಇದೇ ರಿಯಾಲಿಟಿ. ಇದರ ಜೊತೆಗೆ ಇನ್ನೊಂದು ವಿಷಯ ಇದೆ. ನ್ಯೂರೋ ಸೈನ್ಸಲ್ಲಿ ಪ್ರಿಡಿಕ್ಟಿವ್ ಪ್ರಾಸೆಸಿಂಗ್ ಮಾಡೆಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಬ್ರೈನ್ ಬರೀ ರಿಯಾಕ್ಟ್ ಮಾಡ್ತಿಲ್ಲ, ಅದು ಕಾನ್ಸ್ಟೆಂಟ್ಲಿ ಮುಂದೆ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಿರುತ್ತೆ. ಈ ಮೊದಲು ಏನಾಯಿತು, ಆ ಪ್ಯಾಟ್ರನ್ನ ಪ್ರಕಾರ ಮುಂದೆ ಏನಾಗುತ್ತೆ ಅಂತ. ಹಾಗಾಗಿ ಕ್ರಿಟಿಸಿಸಮ್, ರಿಜೆಕ್ಷನ್, ಫೇಲ್ಯೂರ್, ಅಬ್ಯಾಂಡನ್ಮೆಂಟ್ ಇವನ್ನು ಮೊದಲು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಜನರ ಬ್ರೈನ್ ಅದನ್ನು ಎಲ್ಲ ಕಡೆ ಪ್ರಿಡಿಕ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಅದೊಂದು ಪ್ರೊಟೆಕ್ಷನ್ ಮೆಕ್ಯಾನಿಸಮ್. ಆದರೆ ಆ ಮೆಕ್ಯಾನಿಸಮ್ ಯಾವಾಗಲೂ ರನ್ ಆಗ್ತಿದ್ರೆ ನಾವು ಯಾವಾಗಲೂ ಆ್ಯಂಕ್ಷಿಯಸ್ ಆಗಿರ್ತೀವಿ. ಇನ್ನೊಂದು ಮಾತು ಕೇಳಿ, ಬಹಳ ಜನರಿಗೆ ಇದು ಆಗುತ್ತೆ. ಶವರಲ್ಲಿ ನಿಂತಿದ್ದೀರಾ, ಕಾರ್ ಓಡಿಸ್ತಿದ್ದೀರಾ, ಮಲಗಿದ್ದೀರಾ, ಇದ್ದಕ್ಕಿದ್ದ ಹಾಗೆ ಯಾರಾದರೂ ಇಲ್ಲದ ಜನರ ಜೊತೆ ತಲೆ ಒಳಗಡೆ ಕಾನ್ವರ್ಸೇಷನ್ ಮಾಡ್ಕೊಳ್ತೀರಾ, ನೀವೇ ಎಕ್ಸ್ಪ್ಲೇನ್ ಮಾಡ್ಕೊಳ್ತೀರಾ, ಡಿಫೆಂಡ್ ಮಾಡ್ಕೊಳ್ತೀರಾ, ಆರ್ಗ್ಯುಮೆಂಟ್ ಗೆಲ್ಲೋಕ್ಕೆ ಟ್ರೈ ಮಾಡ್ತೀರಾ. ಇದಕ್ಕೆ ಸೈಕಾಲಜಿಯಲ್ಲಿ ಆ್ಯಂಟಿಸಿಪೇಟರಿ ಪ್ರಾಸೆಸಿಂಗ್ ಅಂತ ಕರೀತಾರೆ. ಬ್ರೈನ್ ಅಂದ್ಕೊಳ್ಳುತ್ತೆ ಎಲ್ಲ ಪಾಸಿಬಲ್ ಔಟ್ಕಮ್ಸ್ನ ರಿಹರ್ಸ್ ಮಾಡಿದ್ರೆ ಪೇನ್ನ ತಡಿಬಹುದು ಅಂತ. ಆದರೆ ರಿಸರ್ಚ್ ಏನು ಹೇಳುತ್ತೆ ಗೊತ್ತಾ, ಈ ಥರ ಆ್ಯಂಕ್ಷಿಯಸ್ ಸಿಚುಯೇಷನ್ಸ್ನ ಮೆಂಟಲಿ ರಿಹರ್ಸ್ ಮಾಡಿದಷ್ಟು ಆ್ಯಂಗ್ಸೈಟಿ ಇನ್ನೂ ಹೆಚ್ಚಾಗುತ್ತೆ. ಪೇನ್ನ ಪ್ರಿವೆಂಟ್ ಮಾಡಬೇಕು ಅಂತ ಮಾಡ್ತೀವಿ, ಆದರೆ ಆಗ್ತಿರೋದು ಇನ್ನೂ ಹೆಚ್ಚು ಆ್ಯಂಗ್ಸೈಟಿ. ವರ್ಷಗಟ್ಟಲೆ ಓವರ್ ಥಿಂಕ್ ಮಾಡ್ತಾ ಮಾಡ್ತಾ ಆ್ಯಂಗ್ಸೈಟಿ ಒಂದು ಎಮೋಷನ್ ಆಗಿ ಉಳ್ಕೊಳ್ಳಲ್ಲ, ಅದು ನಮ್ಮ ಐಡೆಂಟಿಟಿ ಆಗಿಬಿಡುತ್ತೆ. ನಾನು ಆ್ಯಂಗ್ಷಿಯಸ್ ಪರ್ಸನ್, ನಾನು ಓವರ್ ಥಿಂಕ್ ಮಾಡ್ತೀನಿ, ನನ್ನ ನೇಚರ್ ಹೀಗೆ ಅಂತ ನಾವೇ ಅಂದ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ. ಆ ಐಡೆಂಟಿಟಿ ಒಂದು ರೀತಿ ಸೈಕಾಲಜಿಕಲಿ ರಿವಾರ್ಡಿಂಗ್ ಆಗಿಬಿಡುತ್ತೆ. ನಾನು ವರಿ ಆಗ್ತಿದ್ದೀನಿ ಅಂದರೆ ನಾನು ಕೇರ್ಫುಲ್ ಆಗಿದ್ದೀನಿ ಅಂತ ಬ್ರೈನ್ ಅಂದ್ಕೊಳ್ಳುತ್ತೆ. ವರಿ ನಿಲ್ಲಿಸಿದ್ರೆ ಏನಾದರೂ ಕೆಟ್ಟದಾಗ್ಬಿಡುತ್ತೇನೋ ಅಂತ ಫೀಲ್ ಆಗುತ್ತೆ. ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ಟ್ರೂತ್ ಇದೆ, ವರಿ ಮಾಡೋದ್ರಿಂದ ಆಗಬೇಕಾಗಿರೋದು ಆಗದೇ ಇರಲ್ಲ, ಆಗಬಾರದು ಕೂಡ ತಡೆಯೋಕ್ಕಾಗಲ್ಲ. ಆದರೆ ವರಿ ಮಾಡ್ತಾ ಇದ್ದರೆ ನಿಮ್ಮ ಪೀಸ್ ಮಾತ್ರ ಕಳೆದೋಗುತ್ತೆ. ಒಂದು ಸ್ಟಡಿ ಕೂಡ ಇದನ್ನು ಕನ್ಫರ್ಮ್ ಮಾಡಿದೆ. ನಾವು ವರಿ ಆಗ್ತಿರೋ 85% ವಿಷಯ ಯಾವತ್ತೂ ನಡೆಯಲ್ಲ. 12% ನಾವು ಯೋಚಿಸಿದ್ದಕ್ಕಿಂತ ಒಳ್ಳೆಯದಾಗುತ್ತೆ. ಕೇವಲ 3% ಮಾತ್ರ ನಾವು ಭಯಪಟ್ಟ ಥರ ಆಗುತ್ತೆ. 3% ಅಂದರೆ 97% ವರಿ ಆಗೋದೆಲ್ಲ ವೇಸ್ಟ್. ಆ 3%ಗೋಸ್ಕರ ನಾವು ಎಷ್ಟು ನೆಮ್ಮದಿನ ಕಳ್ಕೊಂಡಿದ್ದೀವಿ ಅಂತ ಜಸ್ಟ್ ಥಿಂಕ್ ಮಾಡಿ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮ್ಮಂಥ ಕಂಟೆಂಟ್ ಲವರ್ಸ್ಗೋಸ್ಕರ ಈ ಚಾನಲಲ್ಲಿ ತುಂಬ ಒಳ್ಳೆ ವೀಡಿಯೋಸ್ ಇದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ವಿಡಿಯೋನ ಹೈಪ್ ಮಾಡಿ. ಸರಿ, ಇವಾಗ ಮುಖ್ಯವಾದ ಪ್ರಶ್ನೆ, ಇದನ್ನ ಹೇಗೆ ಬದಲಾಯಿಸ್ಕೊಳ್ಳೋದು? 4 ಪ್ರಾಕ್ಟಿಕಲ್ ಸ್ಟೆಪ್ಸ್ ಹೇಳ್ತೀನಿ, ಅದನ್ನು ಇವತ್ತಿಂದಲೇ ಶುರು ಮಾಡ್ಬೋದು. ಮೊದಲನೇ ಸ್ಟೆಪ್ ಅವೇರ್ನೆಸ್. ಅಂದರೆ ನೀವು ಏನು ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಮೊದಲು ಗೊತ್ತಾಗಬೇಕು. ಬಹಳ ಜನ ಮನಸ್ಸಲ್ಲೇ ಆರ್ಗ್ಯೂ ಮಾಡ್ಕೊಳ್ತಾ, ಯಾರಿಗೋ ಆನ್ಸರ್ ಕೊಡ್ತಾ, ಏನೋ ಸಿಚುಯೇಷನ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತಾರೆ. ಅರ್ಧ ಸಮಯ ಕಳೆದ ಮೇಲೆ ಅರೆ ನಾನು ಯಾರ ಜೊತೆ ಆರ್ಗ್ಯೂ ಮಾಡ್ತಿದ್ದೀನಿ, ಅವರು ಇಲ್ಲಿ ಇಲ್ವಲ್ಲ ಅಂತ ರಿಯಲೈಸ್ ಮಾಡ್ತಾರೆ. ಹಾಗಾಗಿ ನಿಮ್ಮನ್ನ ನೀವು ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ಇದು ಇವಾಗ ನಡೀತಿದೆಯಾ, ಇವತ್ತಾ, ಈ ಕ್ಷಣದಲ್ಲ ಅಂತ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಹೆಚ್ಚಿನ ಸಲ ಆನ್ಸರ್ ಇಲ್ಲ ಅಂತಾನೆ ಇರುತ್ತೆ. ಅದು ಇನ್ನೂ ಪ್ರೆಸೆಂಟಲ್ಲಿ ಆಗಿಲ್ಲ ಅಥವಾ ನಿಮ್ಮ ಇಮ್ಯಾಜಿನೇಷನಲ್ಲಿ ಮಾತ್ರ ನಡೀತಿರುತ್ತೆ. ನಾವು ನಮ್ಮ ಥಾಟ್ಸ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಮೊದಲು ನಾವು ಏನು ಯೋಚನೆ ಮಾಡ್ತಿದ್ದೀವಿ ಅನ್ನೋದನ್ನು ನೋಟಿಸ್ ಮಾಡಬೇಕು. ಅದಕ್ಕೆ ಮೊದಲು ಅವೇರ್ನೆಸ್. ಎರಡನೇ ಸ್ಟೆಪ್, ನೀವು ಯಾವ ಎಮೋಷನ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ರೆಕಗ್ನೈಸ್ ಮಾಡ್ಕೊಳ್ಳಿ. ಯಾವುದೋ ಥಾಟ್ ಬಂತು ಅಂತ ತಕ್ಷಣ ಆರ್ಗ್ಯೂ ಮಾಡೋಕ್ಕೆ ಹೋಗಬೇಡಿ. ಅದರ ಬದಲು ಇವಾಗ ನಾನು ಯಾವ ಎಮೋಷನ್ನ ಫೀಲ್ ಮಾಡ್ತಿದ್ದೀನಿ, ಭಯನ, ಆ್ಯಂಗ್ಸೈಟಿನ, ಕೋಪನ, ಮನಸ್ಸೊಳಗೆ ಉಳಿದಿರೋ ಅಸಮಾಧಾನದ ಬಗ್ಗೆನಾ ಅಂತ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಮೊದಲು ಆ ಎಮೋಷನ್ ಏನು ಅನ್ನೋದನ್ನ ರೆಕಗ್ನೈಸ್ ಮಾಡಿ, ನಂತರ ಆ ಎಮೋಷನ್ ಕ್ರಿಯೇಟ್ ಮಾಡ್ತಿರೋ ಥಾಟ್ ಯಾವುದು ಅಂತ ಹುಡುಕಿ. ಯಾಕಂದರೆ ಹೆಚ್ಚಿನ ಸಲ ಸಿಚುಯೇಷನ್ ಡೈರೆಕ್ಟಾಗಿ ಆ ಎಮೋಷನ್ನ ಕ್ರಿಯೇಟ್ ಮಾಡ್ತಿರಲ್ಲ. ಆ ಸಿಚುಯೇಷನ್ ಬಗ್ಗೆ ನಿಮ್ಮ ಮೈಂಡಲ್ಲಿ ಬರ್ತಿರೋ ಥಾಟ್, ಆ ಥಾಟಿಂದ ಕ್ರಿಯೇಟ್ ಆಗೋ ಎಮೋಷನ್, ಇದು ಮುಖ್ಯ. ಅಂದರೆ ಸಿಚುಯೇಷನ್ ಒಂದೇ ಆಗಿದ್ರೂ ನಾವು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಎಮೋಷನ್ ಬದಲಾಗ್ಬೋದು. ಹಾಗಾಗಿ ಎಮೋಷನ್ನ ರೆಕಗ್ನೈಸ್ ಮಾಡಿ, ಅದರ ಹಿಂದೆ ಇರೋ ಥಾಟ್ ಯಾವುದು ಅಂತ ಅಬ್ಸರ್ವ್ ಮಾಡಿ. ಮೂರನೇ ಸ್ಟೆಪ್, ಪ್ಯಾಟ್ರನ್ನ ಇಂಟರಪ್ಟ್ ಮಾಡೋದು. ನೀವು ಫೇಕ್ ಸಿನಾರಿಯೋ ಕ್ರಿಯೇಟ್ ಮಾಡ್ಕೊಳ್ತಿದ್ದೀರಾ ಅಂತ ಕ್ಯಾಚ್ ಆದ ತಕ್ಷಣ ನಿಮ್ಮ ಮೈಂಡ್ನ ಈ ಕ್ಷಣಕ್ಕೆ ವಾಪಸ್ ತರಬೇಕು. ಅದಕ್ಕೆ ನಿಮ್ಮ ಬಾಡಿನ ಯೂಸ್ ಮಾಡಿ. ಯಾಕಂದರೆ ಮೈಂಡ್ ಪಾಸ್ಟ್ ಅಥವಾ ಫ್ಯೂಚರ್ ಕಡೆ ಹೋಗ್ತಾ ಇರುತ್ತೆ, ಆದರೆ ದೇಹ ಯಾವಾಗಲೂ ಪ್ರೆಸೆಂಟ್ ಮೂಮೆಂಟಲ್ಲೇ ಇರುತ್ತೆ. ಸೊ ನಿಮ್ಮ ದೇಹದ ಮೂಲಕ ಈ ಕ್ಷಣಕ್ಕೆ ಬನ್ನಿ. ನಿಮ್ಮ 5 ಸೆನ್ಸಸ್ನ ಅಬ್ಸರ್ವ್ ಮಾಡಿ. ಇವಾಗ ನಿಮ್ಮ ಕಣ್ಣಿಗೆ ಏನು ಕಾಣ್ತಿದೆ, ಏನು ಕೇಳಿಸ್ತಿದೆ, ಸುತ್ತಮುತ್ತ ಏನಾದರೂ ಸ್ಮೆಲ್ ಆಗ್ತಿದೆಯಾ, ನಿಮ್ಮ ಕೈ ಏನನ್ನು ಟಚ್ ಮಾಡ್ತಿದೆ, ಒಂದು
ಡೀಪ್ ಬ್ರೀತ್ ತಗೊಳ್ಳಿ. ನಿಮ್ಮ ಕಾಲು ನೆಲದ ಮೇಲೆ ಹೇಗೆ ಫೀಲ್ ಆಗ್ತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸುತ್ತಮುತ್ತ ನೋಡಿ. ನಿಮ್ಮ ಅಟೆನ್ಷನ್ನ ನಿಮ್ಮ ದೇಹ ಮತ್ತು ಪ್ರೆಸೆಂಟ್ ಮೂಮೆಂಟ್ ಕಡೆಗೆ ತನ್ನಿ. ದೇಹ ಅನ್ನೋದು ಪ್ರೆಸೆಂಟ್ ಮೂಮೆಂಟ್ಗೆ ಬರೋ ಒಂದು ಪೋರ್ಟಲ್ ಇದ್ದ ಹಾಗೆ, ಅದನ್ನು ಯೂಸ್ ಮಾಡಿ. ನಂತರ ನಿಮ್ಮನ್ನ ನೀವೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ಈ ಕ್ಷಣದಲ್ಲಿ ನನಗೆ ಯಾವ ಪ್ರಾಬ್ಲಮ್ ಇದೆ ಅಂತ. ಬಹಳ ಸಲ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಉತ್ತರ ಈ ಕ್ಷಣದಲ್ಲಿ ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಲೇ ಇರುತ್ತೆ. 4ನೇ ಸ್ಟೆಪ್, ನಿಮ್ಮ ನರ್ವಸ್ ಸಿಸ್ಟಮ್ಗೆ ಪೀಸ್ ಅಥವಾ ಪ್ರಶಾಂತತೆ ಅನ್ನೋದು ಸೇಫ್ ಅಂತ ಕಳಿಸೋದು. ಇದು ಬಹಳ ಜನರಿಗೆ ಕಷ್ಟ ಆಗ್ಬೋದು, ಯಾಕಂದರೆ ವರ್ಷಗಟ್ಟಲೆ ಆಂಗ್ಸೈಟಿ ಮತ್ತು ಸ್ಟ್ರೆಸ್ಸಲ್ಲಿ ಬದುಕಿದ ಮೇಲೆ ಕಾಮ್ ಆಗಿರೋದು ಕೂಡ ಕೆಲವೊಮ್ಮೆ ಅನ್ಫೆಮಿಲಿಯರ್ ಆಗಿ ಅನಿಸ್ಬೋದು. ಕೆಲವರಿಗೆ ಶಾಂತವಾಗಿದ್ದಾಗಲೇ ಏನೋ ತಪ್ಪಾಗ್ತಿದೆ ಅನ್ನೋ ಫೀಲಿಂಗ್ ಬರ್ಬೋದು. ಸೊ ಆ ಕಾಮ್ ಫೀಲಿಂಗ್ ಬಂದಾಗ ಅದರಿಂದ ಓಡ್ ಹೋಗ್ಬೋದು. ಅದರಲ್ಲಿ ಸ್ವಲ್ಪ ಹೊತ್ತು ಇರಿ, ನಿಮ್ಮನ್ನು ನೀವು ನಿಧಾನವಾಗಿ ರಿಮೈಂಡ್ ಮಾಡ್ಕೊಳ್ಳಿ, ಇವಾಗೇನೂ ತಪ್ಪಾಗ್ತಿಲ್ಲ, ನಾನು ಸೇಫ್ ಆಗಿದ್ದೀನಿ, ಇದು ಪೀಸ್, ಶಾಂತವಾಗಿರೋದು ಓಕೆ, ಎಲ್ಲನೂ ಸರಿ ಇದೆ ಅಂತ. ನೀವು ಎಷ್ಟು ಹೆಚ್ಚು ಆ ಕಾಮ್ ಸ್ಟೇಟಲ್ಲಿ ಇರೋದನ್ನು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಅದು ನಿಮ್ಮ ನರ್ವಸ್ ಸಿಸ್ಟಮ್ಗೆ ಫೆಮಿಲಿಯರ್ ಆಗ್ತಾ ಹೋಗುತ್ತೆ. ನಿಧಾನವಾಗಿ ಪೀಸ್ ಅನ್ನೋದು ಸ್ಟ್ರೇಂಜ್ ಅಥವಾ ರಾಂಗ್ ಅನಿಸೋದು ಸ್ಟಾಪ್ ಆಗುತ್ತೆ. ಬದಲಾಗಿ ನಿಮ್ಮ ದೇಹ ಮತ್ತು ಮೈಂಡ್ಗೆ ಕಾಮ್ ಅನ್ನೋದು ಕೂಡ ಒಂದು ಸೇಫ್ ಪ್ಲೇಸ್ ಅಂತ ಅನಿಸೋಕ್ಕೆ ಶುರು ಆಗುತ್ತೆ. ಒಂದು ಮಾತು ಹೇಳ್ತೀನಿ, ನಿಮ್ಮ ಲೈಫಲ್ಲಿ ಇಲ್ಲಿವರೆಗೂ ಎಷ್ಟೇ ಕಷ್ಟಗಳು ಬಂದಿದ್ರು ನೀವು ಅದೆಲ್ಲನ ದಾಟಿ ಇಲ್ಲಿವರೆಗೂ ಬಂದಿದ್ದೀರಾ. ಪ್ರತಿ ಸಲ ಯಾವ ಪರಿಸ್ಥಿತಿ ಇದ್ರೂ ಅದನ್ನ ಫೇಸ್ ಮಾಡಿ ಸಂಹೌ ಅದರಿಂದ ಹೊರಬಂದಿದ್ದೀರಾ. ಹಾಗಾಗಿ ಮುಂದೆ ಏನೇ ಬರಲಿ ಅದನ್ನ ಕೂಡ ನೀವು ಹ್ಯಾಂಡಲ್ ಮಾಡ್ತೀರಾ. ಇನ್ನು ಆಗದೆ ಇರೋ ಎಲ್ಲ ಪಾಸಿಬಲ್ ಫ್ಯೂಚರ್ ಬಗ್ಗೆ ಇವಾಗಲೇ ಓವರ್ ಮಾಡಿಕೊಂಡು ನಿಮ್ಮ ಪ್ರಶಾಂತತೆನ ಕಳ್ಕೊಳ್ಳೋ ಬದಲು ಒಂದು ವಿಷಯನ ನಂಬಿ, ಆ ಸಿಚುಯೇಷನ್ ನಿಜವಾಗ್ಲೂ ನನ್ನ ಮುಂದೆ ಬಂದಾಗ ಅದನ್ನು ಹ್ಯಾಂಡಲ್ ಮಾಡೋ ಶಕ್ತಿ ನನ್ನಲ್ಲಿರುತ್ತೆ ಅಂತ. ಪ್ರತಿಯೊಂದು ಸಮಸ್ಯೆನ ಮೊದಲೇ ಸಾಲ್ವ್ ಮಾಡಬೇಕು ಅಂತ ಅಲ್ಲ, ಅದು ಬಂದಾಗ ನೋಡ್ಕೊಳ್ಳೋಣ. ಇವಾಗ ನಿಮ್ಮ ಮುಂದೆ ಇರೋ ಈ ಕ್ಷಣನ ಬದುಕಿ. ಮುಖ್ಯವಾಗಿ ಬೇರೆಯವ್ರಿಗಿಂತ ಮೊದಲು ನಿಮ್ಮನ್ನ ನೀವು ಟ್ರಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಇವಾಗಿರೋ ಜಾಗಕ್ಕೆ ಬರೋವರೆಗೂ ನಿಮ್ಮನ್ನ ನೀವು ಎಷ್ಟು ಸಲ ಕಾಪಾಡ್ಕೊಂಡಿದ್ದೀರಾ ಅನ್ನೋದನ್ನ ನೀವು ಮರಿಬಾರ್ದು. ಗೋಲ್ ಏನಂದರೆ ನಿಮ್ಮ ಥಿಂಕಿಂಗ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡೋದಲ್ಲ, ನಿಮ್ಮ ಸಫರಿಂಗ್ನ ನಿಲ್ಲಿಸೋದು. ಇಲ್ಲದ ವಿಷಯಗಳನ್ನ ಇನ್ನೂ ಆಗದೆ ಇರೋ ಫ್ಯೂಚರ್ ಸಿಚುಯೇಷನ್ಸ್ನ ನಿಮ್ಮ ಮೈಂಡಲ್ಲಿ ಇಮ್ಯಾಜಿನ್ ಮಾಡಿಕೊಂಡು ನಿಮಗೆ ನೀವೇ ಸಫರ್ ಮಾಡ್ಕೊಳ್ಳೋದನ್ನ ನಿಲ್ಲಿಸೋದು. ಒಂದು ಕೋಟ್ ಇದೆ, ಯುವರ್ ಮೈಂಡ್ ಕ್ಯಾನ್ ಮೇಕ್ ಹೆವೆನ್ ಔಟ್ ಆಫ್ ಹೆಲ್ ಆರ್ ಹೆಲ್ ಔಟ್ ಆಫ್ ಹೆವೆನ್. ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲನೂ ಚೆನ್ನಾಗಿದ್ರು ನಿಮ್ಮ ಮೈಂಡ್ ತಪ್ಪು ಥಾಟ್ಸ್ ಮತ್ತು ಓವರ್ ಥಿಂಕಿಂಗ್ನ ಮೂಲಕ ಅದನ್ನು ಹೆಲ್ಪ್ ಮಾಡ್ಕೊಳ್ಬೋದು. ಅದೇ ರೀತಿ ಜೀವನದಲ್ಲಿ ಕಷ್ಟಗಳಿದ್ರೂ ನಿಮ್ಮ ಪರ್ಸ್ಪೆಕ್ಟಿವ್ ಮತ್ತು ಮೈಂಡ್ಸೆಟ್ನ ಬದಲಾಯಿಸ್ಕೊಂಡ್ರೆ ಅದೇ ಪರಿಸ್ಥಿತಿಯಲ್ಲೂ ಪೀಸ್ನ ಕಂಡುಕೊಳ್ಬಹುದು. ಇಲ್ಲಿ ಪೀಸ್ ಅಂದರೆ ನೆಮ್ಮದಿ ಅಥವಾ ಪ್ರಶಾಂತತೆ, ಬೇರೆ ಯಾವುದೋ ಪೀಸ್ ಅಂದ್ಕೊಂಡ್ಬಿಟ್ಟಿರಾ. ನಿಮ್ಮ ಮೈಂಡ್ಗೆ ನಿಮ್ಮ ಜೀವನದ ಅನುಭವನ ಇನ್ಫ್ಲೂಯೆನ್ಸ್ ಮಾಡೋ ಒಂದು ದೊಡ್ಡ ಪವರ್ ಇದೆ. ಆ ಪವರ್ ನಿಮ್ಮ ಕೈಯಲ್ಲಿದೆ. ಅದನ್ನು ನಿಮ್ಮ ವಿರುದ್ಧ ಬಳಸೋ ಬದಲು ನಿಮ್ಮ ಪೀಸ್ಗೋಸ್ಕರ, ನೆಮ್ಮದಿಗೋಸ್ಕರ, ಗ್ರೋತ್ಗೋಸ್ಕರ, ನಿಮ್ಮ ಜೀವನನ ಬೆಟರಾಗಿ ಬದುಕೋಕೆ ಯೂಸ್ ಮಾಡಿ. ಮುಂದಿನ ಸಲ ನಿಮ್ಮ ಮೈಂಡ್ ಒಂದು ಫೇಕ್ ಸಿನಾರಿಯೋ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ ತಕ್ಷಣ ಒಂದು ಕ್ಷಣ ನಿಲ್ಲಿಸಿ ನಿಮ್ಮನ್ನ ನೀವೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ಇದು ನಿಜವಾಗ್ಲೂ ರಿಯಾಲಿಟಿನಾ ಇಲ್ಲ ನನ್ನ ಮೈಂಡ್ ಮಾಡ್ತಿರೋ ಒಂದು ಮೂವಿನ ಅಂತ. ಯಾಕಂದರೆ ನಿಮ್ಮ ಜೀವನ ಇವಾಗ ಈ ಕ್ಷಣದಲ್ಲೇ ನಡೀತಿದೆ, ಇನ್ನೂ ಆಗದೆ ಇರೋ ಫ್ಯೂಚರಲ್ಲಿ ಅಲ್ಲ. ನಿಮ್ಮ ಆಂಗ್ಸೈಟಿನ ಪ್ರಿಡಿಕ್ಟ್ ಮಾಡ್ತಿರೋ ಆ ಫ್ಯೂಚರಲ್ಲಿ ಕೂಡ ಅಲ್ಲ. ಹಾಗಾಗಿ ನಿಮ್ಮ ಅಟೆನ್ಷನ್ನ ಮತ್ತೆ ಈ ಕ್ಷಣಕ್ಕೆ ತನ್ನಿ. ಇಲ್ಲೇ ಇರಿ, ಯಾಕಂದರೆ ನೀವು ಕಾಮಾಗಿ ಯೋಚಿಸೋಕ್ಕೆ ಸಾಧ್ಯ ಆಗೋದು ಇಲ್ಲೇ. ಒಳ್ಳೆ ಡಿಸಿಷನ್ ತಗೊಳ್ಳೋಕ್ಕೆ ಸಾಧ್ಯ ಆಗೋದು ಇಲ್ಲೇ. ನಿಮ್ಮ ಜೀವನನ ಬೆಟರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಕೂಡ ಈ ಕ್ಷಣದಲ್ಲೇ. ಫ್ಯೂಚರ್ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ನಿಮ್ಮ ಪ್ರೆಸೆಂಟ್ನ ಕಳ್ಕೊಳ್ಬೇಡಿ. ಈ ಕ್ಷಣನ ಬದುಕಿ, ಯಾಕಂದರೆ ನಿಮ್ಮ ನಿಜವಾದ ಜೀವನ ನಡೀತಿರೋದು ಇಲ್ಲೇ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತಾ? ನಿಮ್ಮ ಜೀವನದಲ್ಲಿ ಯಾವ ಸಿಚುಯೇಷನಲ್ಲಿ ನೀವು ಫೇಕ್ ಸಿನಾರಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇನ್ಯಾರಿಗಾದ್ರೂ ಸ್ಟ್ರೆಂತ್ ಕೊಡ್ಬೋದು. ಇಂಥ ಇನ್ನಷ್ಟು ವಿಡಿಯೋಗೋಸ್ಕರ ಪುಷ್ಪ ಪ್ರಸನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಆ್ಯಂಡ್ ಮುಖ್ಯವಾಗಿ ಹೈಪ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.